ರಣಜಿಯಲ್ಲಿ ರಾಜ, ಐಪಿಎಲ್ನಲ್ಲಿ ಹೀರೋ, ಟೀಮ್ ಇಂಡಿಯಾದಲ್ಲೂ ಕೂಡ ಸ್ಟಾರ್. ಕಾಲಿಟ್ಟಲೆಲ್ಲ ಹೆಜ್ಜೆ ಗುರುತು ಮೂಡಿಸುತ್ತಾ ದಾವಣಗೆರೆ ಎಕ್ಸ್‌ಪ್ರೆಸ್ ಅಂತ ಇತಿಹಾಸವನ್ನ ಸೃಷ್ಟಿಸಿದವರು ವಿನಯ್ ಕುಮಾರ್. ಇದೀಗ ಕರ್ನಾಟಕ ಪುರುಷರ ಕ್ರಿಕೆಟ್ ತಂಡದ ಮುಖ್ಯ ಕೋಚ್ ಆಗಿ ಹೊಸ ಇನ್ನಿಂಗ್ಸ್ ಶುರು ಮಾಡ್ತಿದ್ದಾರೆ. ವಿನಯ್ ಕುಮಾರ್ ಕೋಚ್ ಆಗ್ತಾ ಇರೋದು ಕರ್ನಾಟಕ ಕ್ರಿಕೆಟ್ಗೆ ಹೊಸ ಭರವಸೆ ಮೂಡಿಸಿದೆ. ಸೊ ಯಾಕೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಕರ್ನಾಟಕದ ಪರ ದೇಶಿ ಟೂರ್ನಿಗಳಲ್ಲಿ ಕ್ಯಾಪ್ಟನ್ ಆಗಿ ಇತಿಹಾಸವನ್ನ ಸೃಷ್ಟಿಸಿದವರು ವಿನಯ್ ಕುಮಾರ್. ಇದೀಗ ಕೋಚ್ ಆಗಿ ತಂಡವನ್ನ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯುವಂತ ಜವಾಬ್ದಾರಿ ಸಿಕ್ಕಿದೆ. ಈ ಹಿಂದೆ ಕೋಚ್ ಆಗಿದ್ದ ಯರೇಗೌಡ ಅವರು ಬಿಸಿಸಿಐನ ಸೆಂಟರ್ ಆಫ್ ಎಕ್ಸಲೆನ್ಸ್ಗೆ ಬ್ಯಾಟಿಂಗ್ ಕೋಚ್ ಆಗಿ ನಿಯುಕ್ತಿಗೊಂಡಿರೋದ್ರಿಂದ ಈ ಮಹತ್ವದ ಕೆಲಸ ಈಗ ರಾಜ್ಯದ ಯಶಸ್ವಿ ನಾಯಕನಾಗಿದ್ದಂತ ವಿನಯ್ಗೆ ಸಿಕ್ಕಿದೆ. ವಿನಯ್ ಕುಮಾರ್ ಅವರೊಂದಿಗೆ ಕರ್ನಾಟಕದ ಮಾಜಿ ಬ್ಯಾಟರ್ ದೀಪಕ್ ಚೌಗುಲೆ ಅವರನ್ನ ತಂಡದ ಫೀಲ್ಡಿಂಗ್ ಕೋಚ್ ಆಗಿ ನೇಮಕ ಮಾಡಲಾಗಿದೆ. ಸದ್ಯ ಯರೇಗೌಡ ಅವರ ಸ್ಥಾನಕ್ಕೆ ಸೆಲೆಕ್ಟ್ ಆಗಿರುವಂತ ವಿನಯ್ ಈ ಹಿಂದೆ ತಮ್ಮ ನಾಯಕತ್ವದಲ್ಲಿ ಕರ್ನಾಟಕ ತಂಡಕ್ಕೆ ಹಲವು ಟ್ರೋಫಿಗಳನ್ನ ಗೆಲ್ಲಿಸಿಕೊಟ್ಟಿದ್ರು. ಹೀಗಾಗಿ ಮುಂದಿನ ಟೂರ್ನಿಗಳಲ್ಲೂ ಕೂಡ ಇವರ ಮೇಲೆ ತುಂಬಾನೇ ನಿರೀಕ್ಷೆ ಮೂಡಿದೆ. ರಣಜಿ ಇತಿಹಾಸದಲ್ಲೇ ಹೈಯೆಸ್ಟ್ ವಿಕೆಟ್ ಪಡೆದಿರುವ ವೇಗಿ. ದೇಶದ ಪ್ರತಿಷ್ಠಿತ ರಣಜಿ ಟೂರ್ನಿ ಇತಿಹಾಸದಲ್ಲೇ ವೇಗದ ಬೌಲರ್ಗಳ ಪೈಕಿ ಅತಿ ಹೆಚ್ಚು ಅಂದ್ರೆ 442 ವಿಕೆಟ್ಗಳನ್ನ ಬೇಟೆಯಾಡಿರುವಂತ ಸಾರ್ವಕಾಲಿಕ ದಾಖಲೆ ವಿನಯ್ ಅವರ ಹೆಸರಲ್ಲೇ ಇದೆ. 2013ರಿಂದ 15ರ ಅವಧಿಯಲ್ಲಿ ಕರ್ನಾಟಕ ತಂಡದ ಕ್ಯಾಪ್ಟನ್ ಆಗಿ ಸತತ 2 ಸಲ ರಣಜಿ ಟ್ರೋಫಿ, ವಿಜಯ್ ಹಜಾರೆ ಟ್ರೋಫಿ ಹಾಗೆ ಇರಾನಿ ಕಪ್ಗಳನ್ನ ಗೆದ್ದುಕೊಟ್ಟು ಇತಿಹಾಸವನ್ನ ಸೃಷ್ಟಿಸಿದ್ರು. ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ ಕೇವಲ ಬೌಲಿಂಗ್ ಅಷ್ಟೇ ಅಲ್ಲ, ಬ್ಯಾಟಿಂಗ್ನಲ್ಲೂ ಕೂಡ ಸೌಂಡ್ ಮಾಡಿದ್ರು. ಅದು ಕೂಡ ಲೋವರ್ ಆರ್ಡರ್ನಲ್ಲಿ ಬ್ಯಾಟಿಂಗ್ ಮಾಡಿ 2 ಶತಕ ಹಾಗೆ 17 ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ. ಒಟ್ಟಾರೆಯಾಗಿ ವಿನಯ್ 139 ಪ್ರಥಮ ದರ್ಜೆ ಕ್ರಿಕೆಟ್ನಲ್ಲಿ 504 ವಿಕೆಟ್ಗಳನ್ನ ಬೇಟೆಯಾಡಿದ್ದಾರೆ. ಹಾಗೆ 3400+ ರನ್ಗಳನ್ನ ಕಲೆ ಹಾಕಿದ್ದಾರೆ. 181 ಲಿಸ್ಟ್ ಎ ಪಂದ್ಯಗಳಿಂದ 225 ವಿಕೆಟ್ ಹಾಗೆ 1184 ರನ್ಗಳನ್ನ ಕಲೆ ಹಾಕಿದ್ರು. ಇನ್ನು T20 ಕ್ರಿಕೆಟ್ನಲ್ಲಿ 181 ಪಂದ್ಯಗಳನ್ನಾಡಿ 194 ವಿಕೆಟ್ ಅನ್ನ ಪಡೆದಿದ್ದಾರೆ. ಇನ್ನು ವಿನಯ್ ಕುಮಾರ್ ಅವರ ಕ್ಯಾಪ್ಟನ್ಸಿಯಲ್ಲಿ ಕರ್ನಾಟಕ ತಂಡ ಭಾರತೀಯ ದೇಶೀಯ ಕ್ರಿಕೆಟ್ನಲ್ಲಿ ಸುವರ್ಣ ಯುಗ ಅಂತಾನೆ ಕರೆಸಿಕೊಂಡಿದೆ. ಯಾಕಂದ್ರೆ ಅವರ ಕ್ಯಾಪ್ಟನ್ಸಿಯಲ್ಲಿ ಸತತ 2 ವರ್ಷ ಡಬಲ್ ಟ್ರಬಲ್ ಅಂದ್ರೆ ಒಂದೇ ವರ್ಷದಲ್ಲಿ 3 ಪ್ರಮುಖ ಟ್ರೋಫಿಗಳನ್ನ ಗೆದ್ದಿದ್ದು. ರಣಜಿ ಟ್ರೋಫಿ, ವಿಜಯ್ ಹಜಾರೆ ಟ್ರೋಫಿ ಹಾಗೆ ಇರಾನಿ ಕಪ್ಗಳಲ್ಲಿ ಚಾಂಪಿಯನ್ ಆಗಿತ್ತು. ಭಾರತದ ಪರವಾಗಿ ಕೂಡ 3 ಮಾದರಿಯಲ್ಲಿ ಆಡಿರುವಂತ ವಿನಯ್ ಏಕದಿನ ಕ್ರಿಕೆಟ್ನಲ್ಲಿ 31 ಪಂದ್ಯಗಳನ್ನಾಡಿ 38 ವಿಕೆಟ್ಗಳನ್ನ ಬೇಟೆಯಾಡಿದ್ರು. ಹಾಗೆ 9 ಅಂತಾರಾಷ್ಟ್ರೀಯ T20 ಪಂದ್ಯಗಳಿಂದ 10 ವಿಕೆಟ್ ತಗೊಂಡಿದ್ದಾರೆ. ಇನ್ನು ಟೆಸ್ಟ್ ಫಾರ್ಮೆಟ್ ನಲ್ಲಿ 1 ಪಂದ್ಯ ಆಡಿ 1 ವಿಕೆಟ್ ಅನ್ನ ಪಡೆದಿದ್ದಾರೆ. ಹೀಗೆ ಪ್ರಥಮ ದರ್ಜೆ ಹಾಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ 2021ರಲ್ಲಿ ನಿವೃತ್ತಿಯನ್ನ ಘೋಷಣೆ ಮಾಡಿದಂತ ವಿನಯ್ ಕುಮಾರ್ IPL ನಲ್ಲೂ ಕೂಡ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು, ಮುಂಬೈ ಇಂಡಿಯನ್ಸ್ ಹೀಗೆ ಹಲವು ತಂಡಗಳ ಪರ ಆಡಿದ್ರು. ಇದೀಗ ಕರ್ನಾಟಕ ರಾಜ್ಯ ಹಿರಿಯ ತಂಡದ ಮುಖ್ಯ ಕೋಚ್ ಆಗಿ ನೇಮಕಗೊಂಡಿದ್ದಾರೆ. ಹೀಗಾಗಿ ಕರ್ನಾಟಕ ತಂಡಕ್ಕೆ ಮುಂದಿನ ದಿನಗಳಲ್ಲಿ ಹೊಸ ದಿಕ್ಕು ತೋರಿಸುವಂತ ನಿರೀಕ್ಷೆಗಳು ಮೂಡಿವೆ. ನಮಸ್ಕಾರ.